ಹಾಯ್, ದಿಸ್ ಇಸ್ ದ ಸುಪ್ರೀಂ ಕ್ರಿಯೇಟರ್ ಕಾಲ್. ಮೈ ನೇಮ್ ಇಸ್ ರಶ್ಮಿ. ಇವತ್ತಿನ ರೀಡಿಂಗ್ ಫ್ಯೂಚರ್ ಸ್ಪೋಸ್ ಬಗ್ಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಯೂನಿವರ್ಸ್ ಏನು ಹೇಳ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪೈಲ್ಸ್ ಬದಲಾಗಿ 2 ಪೆನ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿರುವಂಥದ್ದು. ಇದು ಪೈಲ್ ನಂಬರ್ 1 ಆಗಿರುತ್ತೆ, ಇದು ಪೈಲ್ ನಂಬರ್ 2 ಆಗಿರುತ್ತೆ. ಇಂಟ್ಯೂಟಿವ್ ಆಗಿ ಸೆಲೆಕ್ಟ್ ಮಾಡಿ ಯು ಕ್ಯಾನ್ ಪೌಸ್ ದ ವಿಡಿಯೋ. ಸೊ ಇಲ್ಲಿ ನಿಮ್ಮ ಮೈಂಡ್ ಆಗಿರಲಿ, ನಿಮ್ಮ ಲಾಜಿಕ್ಸ್ಗಳಾಗಿರಲಿ ಯಾವುದನ್ನು ಯೂಸ್ ಮಾಡಬೇಡಿ. ಸಡನ್ ಆಗಿ ಯಾವುದು ಇಷ್ಟ ಆಗುತ್ತೋ ಸೊ ಅದನ್ನು ಸೆಲೆಕ್ಟ್ ಮಾಡಿ. ಯೂನಿವರ್ಸ್ ಇಲ್ಲಿ ಈ ಏನು ಫ್ಯೂಚರ್ ಸ್ಪೋಸ್ ಬಗ್ಗೆ ರೀಡಿಂಗ್ ಇದೆ ಅದರಲ್ಲಿ ಯೂನಿವರ್ಸ್ ಝೋಡಿಯಾಕ್ ಸೈನ್ ಬಗ್ಗೆ ಹೇಳೋದಾಗಿರ್ಬೋದು, ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಹೇಳೋದಾಗಿರ್ಬೋದು, ಅವರ ಒಂದು ಫಿಸಿಕಲ್ ಫೀಚರ್ಸ್ ಬಗ್ಗೆ ಹೇಳೋದಾಗಿರ್ಬೋದು, ಅಥವಾ ಅವರ ಕನೆಕ್ಷನ್ಸ್ಗಳು ಮದುವೆ ಆದ ನಂತರದಲ್ಲಿ ಹೇಗಿರುತ್ತೆ ಇದೆಲ್ಲದ್ರ ಬಗ್ಗೆ ಯೂನಿವರ್ಸ್ ಏನು ಹೇಳ್ತಾರೋ ಅದನ್ನು ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ರೀಡಿಂಗ್ನ ಸ್ಟಾರ್ಟ್ ಮಾಡಿ. ಇಲ್ಲಿ ಏನು ಎನರ್ಜಿ ಕಾಣಿಸ್ತಾ ಇದೆ ಅಂತಂದರೆ, ಫೈನಾನ್ಷಿಯಲಿ ಅವರು ನಿಮ್ಮನ್ನು ಮೀಟ್ ಆಗೋದ್ರೊಳಗಡೆ ಒಂದಷ್ಟು ಏನಂತ ಹೇಳ್ತಾರೆ ಅಂದರೆ ಸ್ಟಕ್ ಎನರ್ಜಿಯಲ್ಲಿ ಇರುವಂಥದ್ದು. ಈವನ್ ಕೆರಿಯರಿಂದ ಆಗಿರ್ಬೋದು ಅಥವಾ ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಸ್ಟಕ್ ಎನರ್ಜಿಲಿ ಇರುವಂಥದ್ದು, ಒಂದು ಸ್ಟ್ಯಾಗ್ನೆಂಟಲ್ಲಿ ಇರುವಂಥದ್ದು ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಗ್ರೋತ್ ಎಲ್ಲೂ ಇಲ್ಲ, ಹಾಗೆ ಹೇಗಿದೆಯೋ ಹಾಗೇ ಇದೆ ಅನ್ನೋ ಥರನೇ ಎನರ್ಜಿ ನಂಗೆ ಕಾಣಿಸ್ತಾ ಇರೋಂಥದ್ದು. ಸೊ ಇದರಿಂದಾಗಿ ಅವರೊಂದು ಫಿಯರಲ್ಲಿ ಇರೋ ಎನರ್ಜಿನೇ ನನಗೆ ಕಾಣಿಸ್ತಾ ಇರೋವಂಥದ್ದು. ಒಂದು ಲೇಟ್ ನೈಟ್ಸ್ನ ಸ್ಕಿಪ್ ಮಾಡೋವಂಥದ್ದಾಗಿರ್ಬೋದು, ನೈಟ್ಸ್ನ ಸ್ಕಿಪ್ ಮಾಡೋವಂಥದ್ದಾಗಿರ್ಬೋದು, ರೆಸ್ಟ್ಲೆಸ್ ಆಗಿ ಥಿಂಕ್ ಮಾಡೋವಂಥದ್ದಾಗಿರ್ಬೋದು, ಆ್ಯಂಡ್ ತುಂಬ ಒಂದು ಫಿಯರ್ ಮೋಡಲ್ಲಿ ಇರುವಂಥದ್ದು ಅನ್ನೋ ಥರನೇ ಕಾಣಿಸ್ತಾ ಇರೋವಂಥದ್ದು. ಇನ್ನೊಂದು ಏನು ಕಾಣಿಸ್ತಾ ಇದೆ ಅಂತಂದರೆ, ಈ ಒಂದು ವಿಷಯದಿಂದಾಗಿ ಅವರು ಒಂದು ಲ್ಯಾಕ್ ಆಫ್ ಕಾನ್ಫಿಡೆನ್ಸಲ್ಲಿ ಇರೋವಂಥ ಎನರ್ಜಿಗಳು ಕೂಡ ಟ್ಯಾಪ್ ಆಗ್ತಾ ಇರೋವಂಥದ್ದು. ಅಂದರೆ ಒಂದು ಬೌಂಡ್ರಿಗಳನ್ನ ಸೆಟ್ ಮಾಡ್ಕೊಂಡಿರೋವಂಥದ್ದು. ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಹೋದರೂ ಕೂಡ ಅವರೊಂದಷ್ಟು ಇಂಟಿಮಿಡೇಟೆಡ್ ಆಗಿರೋವಂಥದ್ದು, ಈ ಥರ ಏನೋ ಒಂದು ಎನರ್ಜಿಗಳು ನನಗೆ ಟ್ಯಾಪ್ ಆಗ್ತಾ ಇರೋವಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಅವರು ಹೇಗಿದ್ದಾರೆ ಅಂತ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಈಗ ಹೇಗಿದೆಯೋ ಗೋ ವಿತ್ ದ ಫ್ಲೋ ಅನ್ನೋ ಥರನೇ ಯೋಚನೆ ಮಾಡ್ತಾ ಇರೋವಂಥದ್ದು. ಒಂದಷ್ಟು ಚೇಂಜಸ್ಗಳು ಆಗುತ್ತೇನೋ ಆ ಒಂದು ವೇಟಿಂಗ್ ಎನರ್ಜಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಅಂದರೆ ಈ ಎಲ್ಲ ಒಂದು ಏನು ವಿಷಯ ಇದೆ ಅಂದರೆ ಅವರ ಒಂದು ಕೆರಿಯರ್ ಆಗಿರ್ಬೋದು, ಒಂದು ಫೈನಾನ್ಸಲ್ಲಿ ಗ್ರೋತ್ ಆಗದಲ್ಲೇ ಇರೋವಂಥದ್ದು ಇರ್ಬೋದು. ಸೊ ಇದ್ರ ಬಗ್ಗೆ ಒಂದು ಇಂಟ್ರಾಸ್ಪೆಕ್ಷನ್ ಮೋಡಲ್ಲಿ ಇರುವಂಥ ಎನರ್ಜಿಗಳು ಕೂಡ ನನಗೆ ಕಾಣಿಸ್ತಾ ಇರೋವಂಥದ್ದು. ಅಂದರೆ ಏನರಿಂದಾಗಿ ನನ್ನ ಗ್ರೋತ್ ಆಗ್ತಾ ಇಲ್ಲ, ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದಷ್ಟು ಚೇಂಜಸ್ಗಳು ಆಗುವಂಥದ್ದು, ಅವರ ಬಗ್ಗೆ ಅವರೇ ಒಂದು ಇಂಟ್ರಾಸ್ಪೆಕ್ಷನ್ ಮೋಡಿಗೆ ಹೋಗುವಂಥದ್ದು. ಹೇಗೆ ನಾನಿಂದ ಗ್ರೋತ್ ಮಾಡ್ಬೋದು, ಈ ಒಂದು ಫೈನಾನ್ಷಿಯಲ್ ಕಂಡೀಷನ್ನ ಹೇಗೆ ಒಂದು ಇನ್ಕ್ರೀಸ್ ಮಾಡೋವಂಥದ್ದಾಗಿರ್ಬೋದು, ಈ ಒಂದು ಇಂಟ್ರಾಸ್ಪೆಕ್ಷನ್ ಮೋಡಲ್ಲಿ ಇರುವಂಥದ್ದು ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಅಂದರೆ ನಿಮ್ಮನ್ನು ಎನ್ಕೌಂಟರ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಎನರ್ಜಿಯಲ್ಲಿ ಇರ್ತಾರೆ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು ನನಗೆ. ಈ ಏನು ನನ್ನ ಪರ್ಸನ್ ಇದ್ದಾರೋ ಅವರು ಒಂಥರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋವಂಥವ್ರು, ಒಂದು ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಎನರ್ಜಿಲೇ ಇರುವಂಥವ್ರು. ಅಂದರೆ ಇವರೆಲ್ಲೂ ಕೂಡ ನನಗೆ ಒಂಥರ ಏನಂತ ಹೇಳ್ತಾರೆ ಅಂತಂದರೆ, ಇದು ಹೀಗೆ ಅನ್ನೋ ಥರನೇ ಅಲ್ಲ, ಸೊ ಇದು ಈ ಥರ ಮಾಡಿದ್ರೆ ಇನ್ನು ಎಷ್ಟು ಚೇಂಜಸ್ ಮಾಡ್ಬೋದು ಅಂತ ತುಂಬ ಕ್ರಿಯೇಟಿವ್ ಯೋಚನೆ ಅನ್ನೋ ಥರನೇ ಕಾಣಿಸ್ತಾ ಇರೋಂಥ ಎನರ್ಜಿ. ಸೊ ಈ ಏನು ಪರ್ಸನ್ ಇದ್ದಾರೋ ಅವರು ಸ್ಯಾಟರ್ನ್ ರೂಲ್ಡ್ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಅಥವಾ ಸ್ಯಾಟರ್ನ್ ಪ್ಲೇಸ್ಮೆಂಟು ಏನೋ ಒಂದು ಇಂಪಾರ್ಟೆಂಟ್, ಸ್ಯಾಟರ್ನ್ ಅನ್ನೋದು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರೋವಂಥ ಎನರ್ಜಿಗಳೇ ಕಾಣಿಸ್ತಾ ಇರೋಂಥದ್ದು. ಯಾವಾಗ ಅಂತಂದರೆ ನಿಮ್ಮನ್ನು ಒಂದು ಎನ್ಕೌಂಟರ್ ಮಾಡೋದಕ್ಕಿಂತ ಮುಂಚೆ. ಸೊ ಈ ಒಂದು ಎನರ್ಜಿಗಳೇ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಅವರು ಸ್ಯಾಟರ್ನ್ ರೂಲ್ಡ್ ಕೂಡ ಆಗಿರೋವಂಥದ್ದು. ಅಂದರೆ ವರ್ಗೋ, ಕ್ಯಾಪ್ರಿಕಾರ್ನ್, ಟಾರಸ್, ಈ ಒಂದು ಝೋಡಿಯಾಕ್ ಸೈನ್ಗಳು ಅನ್ನೋ ಥರನೇ ಕಾಣಿಸ್ತಾ ಇರೋಂಥ ಎನರ್ಜಿ. ಈ ಏನು ಪರ್ಸನ್ ಇದ್ದರು ಮೀಡಿಯಮ್ ಟು ಡಾರ್ಕರ್ ಕಾಂಪ್ಲೆಕ್ಷನ್ಸಲ್ಲಿ ಇರೋವಂಥವ್ರು ಅನ್ನೋ ಥರನೇ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ತುಂಬ ಲೀನ್ ಬಾಡಿ ಶೇಪ್ ಅನ್ನೋ ಥರನೂ ಕೂಡ ಕಾಣಿಸ್ತಾ ಇರೋಂಥ, ಟಾಲ್ ಹೈಟ್, ತುಂಬ ಲೀನ್ ಬಾಡಿ ಶೇಪ್ ಅನ್ನೋ ಥರನೇ ಕಾಣಿಸ್ತಾ ಇರೋಂಥ ಎನರ್ಜಿ.
ಹೆಚ್ಚಿನದಾಗಿ ಇನ್ನೊಂದೇನು ಕಾಣಿಸ್ತದೆ ಅಂದರೆ ಒಂದು ಬಿಸ್ನೆಸ್ ರಿಲೇಟೆಡ್ ಫೀಲ್ಡಲ್ಲಿ ಇರುವಂಥ ಎನರ್ಜಿಗಳು ಕೂಡ ಜಾಸ್ತಿಯಾಗಿ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಇವರ ಹೇರ್ ತುಂಬ ಡಾರ್ಕ್ ಕಾಂಪ್ಲೆಕ್ಷನ್ಸಲ್ಲಿ ಇರುವಂಥದ್ದು, ಅಂದರೆ ಡಾರ್ಕ್ ಬ್ರೌನ್ ಆಗಿರುವಂಥದ್ದು ಆಗಿರ್ಬೋದು, ಇಲ್ಲ ಡಾರ್ಕ್ ಬ್ಲ್ಯಾಕ್ ತುಂಬ ಜಾಸ್ತಿ ಬ್ಲ್ಯಾಕಲ್ಲಿ ಇರುವಂಥದ್ದು ಹೇರ್ ಕೂಡ ಆಗಿರ್ಬೋದು. ಸೊ ಆ ರೀತಿ ಕಾಣಿಸ್ತಾ ಇರೋಂಥ ಎನರ್ಜಿ. ಇಲ್ಲಿ ಜಾಸ್ತಿಯಾಗಿ ವಿರ್ಗೋ ಅನ್ನೋಂಥದ್ದೇ ಟ್ಯಾಪ್ ಆಗ್ತಾ ಇರೋಂಥದ್ದು ಝೋಡಿಯಾಕ್ ಸೈನ್. ಹೆಚ್ಚಿನ ಜನ ವಿರ್ಗೋದವರೇ ಆಗಿರ್ತಾರೆ ಅನ್ನೋ ಥರನೇ ಕಾಣಿಸ್ತಾ ಇರೋವಂಥದ್ದು. ಸೊ ಇನ್ನೇನು ಹೇಳ್ಬೋದು, ನಿಮ್ಮನ್ನು ಅವರು ಎನ್ಕೌಂಟರ್ ಮಾಡೋದಕ್ಕಿಂತ ಮುಂಚೆ ಅವರು ತುಂಬ ಒಂದು ಬಿಸ್ನೆಸ್ ಲಾಸಿಂದ ಆಗಿರ್ಬೋದು, ಹೆಚ್ಚಿನದಾಗಿ ಬಿಸ್ನೆಸ್ ಲಾಸ್ ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ದೇ ಅವರು ಒಂದು ಸ್ಟಕ್ ಎನರ್ಜಿಲೇ ಇರ್ತಾರೆ, ತುಂಬ ಒಂದು ಫಿಯರ್ ಮೂಡಲ್ಲೇ ಇರ್ತಾರೆ, ಒಂದು ಆಂಗ್ಸೈಟಿಯಲ್ಲಿ ಇರ್ತಾರೆ, ಒಂದು ಡಿಪ್ರೆಷನ್ ಮೂಡಲ್ಲೇ ಇರ್ತಾರೆ ಅನ್ನೋಂಥದ್ದೇ ಜಾಸ್ತಿಯಾಗಿ ಕಾಣಿಸ್ತಾ ಇರೋಂಥದ್ದು. ಸೊ ಲೆಟ್ಸ್ ಸಿ, ನಿಮ್ಮ ಒಂದು ಕನೆಕ್ಷನ್ ಬಂದಾದ ನಂತರ ಅಥವಾ ನೀವು ಅವರ ಒಂದು ಲೈಫಿಗೆ ಬಂದಾದ ನಂತರದಲ್ಲಿ ಇವರಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋಂಥದ್ದನ್ನ ನಾನು ನಿಮಗಿಲ್ಲಿ ಹೇಳ್ತೀನಿ. ಯೂನಿವರ್ಸ್ ಏನು ಹೇಳ್ತಾರೋ ಅದನ್ನು ನಾನು ನಿಮಗಿಲ್ಲಿ ಹೇಳ್ತೀನಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ಈ ಏನು ಪರ್ಸನ್ ಇದ್ದಾರೋ ಸಪೋಸ್ ಇವರೇನಾದರೂ ತುಂಬ ಓವರ್ ಥಿಂಕಲ್ಲಿದ್ದರೆ, ತುಂಬ ಯಾವುದಾದ್ರೂ ಒಂದು ವಿಷಯದಲ್ಲಿ ಅಬ್ಸೆಸಿವ್ ಆಗಿ ಥಿಂಕ್ ಮಾಡ್ತಾ ಇದ್ದರೆ, ಒಂದು ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಹೆಚ್ಚಿನದಾಗಿ ಅವರು ಕೆರಿಯರ್ ರಿಲೇಟೆಡ್ ಅನ್ನೋ ಥರನೇ ತೋರಿಸ್ತದೆ, ಯಾವುದೋ ಒಂದು ರಿಲೇಷನ್ಶಿಪ್ ಅನ್ನೋ ಥರ ನನಗೆಲ್ಲೂ ಕಾಣಿಸ್ತಾ ಇಲ್ಲ. ಸೊ ಆ ಒಂದು ಪ್ಯಾಟರ್ನಿಂದ ಹೊರಗಡೆ ಬರುವಂಥ ಎನರ್ಜಿ ನನಗೆ ಕಾಣಿಸ್ತಾ ಇರೋವಂಥದ್ದು. ಅಂದರೆ ತುಂಬ ಈಗ ಸಪೋಸ್ ಒಂದು ಎಮೋಷ್ನಲ್ಲೆಸ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಅಂತ ಅಂದ್ಕೊಳ್ಳಿ, ಕೇವಲ ಕೆರಿಯರ್ ಇದೇ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ, ಸೊ ಆ ಎನರ್ಜಿಯಿಂದ ಹೊರಗಡೆ ಬರೋವಂಥದ್ದು ಕೂಡ ನನಗೆ ಕಾಣಿಸ್ತಾ ಇರೋವಂಥದ್ದು. ಇನ್ನೊಂದೇನಂತಂದರೆ ತುಂಬ ಬರ್ಡನ್ನ ಇವರೇ ತಗೊಳ್ಳೋ ಅಂಥದ್ದು. ಅಂದರೆ ಒಂದು ಯಾವುದೋ ಜಾಬಲ್ಲಿದ್ದರೆ ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿದ್ದರೆ ಬೇರೆಯವರಿದ್ರೂ ಕೂಡ ಇವರೇ ಅದನ್ನು ಜಾಸ್ತಿಯಾಗಿ ತಗೊಳ್ಳೋ ಅಂಥದ್ದು ಏನಾದ್ರು ಬುದ್ಧಿ ಇದ್ದರೆ, ಸೊ ಅದರಿಂದ ಹೊರಗಡೆ ಬರುವಂಥ ಎನರ್ಜಿಗಳು ಕೂಡ ಕಾಣಿಸ್ತಾ ಇರೋಂಥದ್ದು. ನೀವು ಅವರ ಲೈಫಿಗೆ ಬಂದಾದ್ಮೇಲೆ ನಿಮ್ಮದು ಮತ್ತು ಅವ್ರದ್ದು ಒಂದು ಸ್ಪಿರಿಚುವಲ್ ಕನೆಕ್ಷನ್ ಆಗಿರುತ್ತೆ ಅನ್ನೋ ಥರನೇ ನನಗೆ ಕಾಣಿಸ್ತಾ ಇರೋಂಥದ್ದು. ಈವನ್ ನೀವು ಯಾವುದೇ ಎಮೋಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೂ ಕೂಡ ನಿಮ್ಮಲ್ಲಿ ಏನು ಚೇಂಜಸ್ ಆಗ್ತಿದೆ, ನಿಮ್ಮ ಎಮೋಷನ್ಸಲ್ಲಿ ಏನು ವ್ಯತ್ಯಾಸಗಳಾಗ್ತಿದೆ ಅದು ಅವರು ಸುಲಭವಾಗಿ ಕಂಡುಹಿಡಿಯುವಂಥದ್ದು. ಈವನ್ ನೀವು ಕೂಡ ಹಾಗೇನೆ ಅದೇ ರೀತಿಯಾದ ಎನರ್ಜಿ ನನಗೆ ಕಾಣಿಸ್ತಾ ಇರೋಂಥದ್ದು. ಈ ಪರ್ಸನ್ ಸಿಗೋದಕ್ಕಿಂತ ಮುಂಚೆ ನಿಮ್ಗಾಗಿರ್ಬೋದು ಅಥವಾ ಅವ್ರಿಗಾಗಿರ್ಬೋದು, ಇಬ್ಬರಿಗೂ ಕೂಡ ಹೆಚ್ಚಿನದಾಗಿ ಒಂದು ಡ್ರೀಮ್ಸ್ಗಳು ಬರೋವಂಥದ್ದು ಈ ಒಂದು ಪರ್ಸನ್ ಬಗ್ಗೆ, ಅಥವಾ ಇವರು ಏನಾದರೂ ನಿಮಗೆ ಮೊದಲೇ ಗೊತ್ತಿರೋದಿದ್ರೆ ಸೊ ಅವರ ಒಂದು ಅವರ ಹೆಸರನ್ನು ಪದೇ ಪದೇ ಕೇಳುವಂಥದ್ದಾಗಿರ್ಬೋದು, ಅವ್ರ ರಿಲೇಟೆಡ್ ಅವ್ರಿಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ಆ ಸಾಂಗ್ಸ್ಗಳ ಪದೇ ಪದೇ ಕೇಳುವಂಥದ್ದಾಗಿರ್ಬೋದು, ಈ ಒಂದು ಎನರ್ಜಿಗಳೇ ನಂಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋಂಥದ್ದು. ಅಂದರೆ ನೀವು 3D ವರ್ಲ್ಡ್ಗಿಂತ ಹೆಚ್ಚಾಗಿ 5D ವರ್ಲ್ಡಲ್ಲಿ ಕನೆಕ್ಟ್ ಜಾಸ್ತಿಯಾಗಿ ಆಗಿರ್ತೀರಾ ಅನ್ನೋಂಥ ಎನರ್ಜಿಗಳು ನಂಗೆ ತುಂಬ ಜಾಸ್ತಿಯಾಗಿ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಅವರು ಎಮೋಷ್ನಲಿ ಅನ್ಅವೈಲಬಲ್ ಆಗಿದ್ರೂ ಕೂಡ ಈ ಹಿಂದೆ ನಿಮ್ಮ ಒಂದು ಕನೆಕ್ಷನ್ ಬಂದಾದ ನಂತರದಲ್ಲಿ ಅವರು ಎಮೋಷ್ನಲಿ ಅವೈಲೇಬಲ್ ಆಗುವಂಥದ್ದು, ಆ ಒಂದು ಎನರ್ಜಿಗೆ ಟ್ಯಾಪ್ ಆಗ್ತಾರೆ ಅನ್ನೋ ಥರನೂ ಕಾಣಿಸೋವಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಗೊಳ್ಳೋವಂಥದ್ದು. ಅಂದರೆ ಈ ಹಿಂದೆ ಅವರು ಯಾವುದೇ ಒಂದು ಎನರ್ಜಿಲಿ ಇದ್ದರೂ ಕೂಡ ಅವರು ನಿಮ್ಮ ಒಂದು ಮದುವೆ ಆದ ನಂತರದಲ್ಲಿ ತುಂಬ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರುವಂಥದ್ದು, ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರುವಂಥದ್ದು, ಒಂದು ಫಾದರ್ ಫಿಗರ್ ಥರ, ಅಂದರೆ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಅವರೇ ತಗೊಳ್ಳೋ ಅಂಥ ಎನರ್ಜಿ ನಂಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋವಂಥದ್ದು. ಅಂದರೆ ಬರ್ಡನ್ ಅನ್ನೋ ಥರ ಅಲ್ಲ, ಸೊ ಏನು ಅವರ ಒಂದು ಏನು ಕರ್ತವ್ಯಗಳಿರುತ್ತೋ ಅದನ್ನು ನಿರ್ವಹಿಸುವಂಥ ಎನರ್ಜಿಗಳು ಕೂಡ ಕಾಣಿಸ್ತಾ ಇರೋವಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಈ ಹಿಂದೆ ಎಷ್ಟೊಂದು ಸ್ಟ್ರಗಲ್ಸ್ಗಳಲ್ಲಿದ್ದರೆ, ಒಂದು ಮೆಂಟಲ್ ಕಾನ್ಫ್ಲಿಕ್ಟ್ಸ್ಗಳಲ್ಲಿದ್ದರೆ, ತುಂಬ ರೆಸ್ಟ್ಲೆಸ್ ಆಗಿ ಥಿಂಕ್ ಮಾಡ್ತಾ ಇದ್ರೆ, ಅಂದರೆ ಯಾವುದೇ ಒಂದು ಕೆರಿಯರಲ್ಲಾಗಿರ್ಬೋದು, ಫೈನಾನ್ಸಸ್ಸಲ್ಲಾಗಿರ್ಬೋದು ಗ್ರೋತ್ ಇಲ್ಲ ಅಂತ ಆಯಿತು ಅಂದರೆ, ಸೊ ಅದರಿಂದ ಹೊರಗಡೆ ಬರೋವಂಥದ್ದು, ಒಂದು ನೇಮ್ ಫೇಮ್ ಸಿಗೋವಂಥದ್ದು, ಒಂದು ಸೊಸೈಟಿಯಲ್ಲಿ ಒಂದು ಹೆಸರನ್ನು ಪಡ್ಕೊಳ್ಳೋವಂಥ ಎನರ್ಜಿಗಳು ಕೂಡ ನಂಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋವಂಥದ್ದು. ಈವನ್ ಇದು ಹೇಗೆ ಅಂತಂದರೆ ನಿಮ್ಮ ಒಂದು ಇಲ್ಲಿ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದೇನು ಕಾಣಿಸ್ತಾ ಇದೆ ಅಂತಂದರೆ ಇದು ಮಿರರಿಂಗ್ ಎನರ್ಜಿನ ಥರನೇ ಕಾಣಿಸ್ತಾ ಇರೋವಂಥದ್ದು. ಸೊ ನಿಮ್ಮಲ್ಲೂ ಕೂಡ ಇದೇ ವ್ಯತ್ಯಾಸಗಳಾಗುವಂಥದ್ದಾಗಿರ್ಬೋದು. ಇಲ್ಲಿ ನಿಮ್ಗೆ ಅನಿಸ್ಬೋದು ನೆಕ್ಸ್ಟ್ ಯಾವಾಗಾದರೂ ನಿಮ್ಮ ಫ್ಯೂಚರ್ ಸ್ಪೋಸ್ ಜೊತೆ ನೀವು ಒಂದು
ಕನೆಕ್ಟ್ ಆದಾಗ, ಅವರು ನಿಮ್ಮ ಲೈಫಿಗೆ ಬಂದಾಗ ಇವ್ರು ಹೇಳಿರೋವಂಥದ್ದು ಇಲ್ಲ ನನಗೆ ಹೇಳಿದ್ರೇನೋ ಅಂತಂದರೆ, ಸೊ ಇಲ್ಲೊಂದು ಮಿರರಿಂಗ್ ಎನರ್ಜಿ ಆಗ್ತಾ ಇರೋವಂಥದ್ದು. ನಿಮ್ಮ ಲೈಫಲ್ಲೂ ಇದೇ ಚೇಂಜಸ್ಗಳಾಗುವಂಥದ್ದಾಗಿರ್ಬೋದು. ಈ ರೀಡಿಂಗ್ ನೋಡಿದ ತಕ್ಷಣ ನಂದೇ ರೀಡಿಂಗ್ ಹೇಳ್ತಾ ಇದ್ದಾರೆ ಅನ್ನೋ ಥರನೂ ನಿಮ್ಗೆ ಅನಿಸ್ಬೋದು. ಬಟ್ ಇಲ್ಲಿ ಮಿರರಿಂಗ್ ಎನರ್ಜಿನ ಥರ ನಿಮ್ಮ ಲೈಫಲ್ಲೂ ಕೂಡ ಒಂದು ಗ್ರೋತ್ ಆಗುವಂಥದ್ದಾಗಿರ್ಬೋದು, ಒಂದು ಹ್ಯಾಪಿನೆಸ್ ಕ್ರಿಯೇಟ್ ಆಗುವಂಥದ್ದಾಗಿರ್ಬೋದು. ಆ್ಯಂಡ್ ನಿಮ್ಮ ಒಂದು ಕೆರಿಯರಿಂದ ಒಂದು ನೇಮ್ ಫೇಮ್ ಬರುವಂಥದ್ದಾಗಿರ್ಬೋದು, ಒಂದು ಸೊಸೈಟಿಯಲ್ಲಿ ಒಂದು ಹೆಸರನ್ನು ತಗೊಳ್ಳುವಂಥದ್ದಾಗಿರ್ಬೋದು. ಈ ಒಂದು ಎನರ್ಜಿಗಳು ನಂಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋವಂಥದ್ದು. ಸೊ ದಿಸ್ ವಾಸ್ ದ ರೀಡಿಂಗ್. ಐ ಹೋಪ್ ಇಟ್ ರೆಸನೇಟೆಡ್. ಥ್ಯಾಂಕ್ ಯು. ಫೈಲ್ ನಂಬರ್ 2. ಸೊ ಯೂನಿವರ್ಸ್ ನಿಮ್ಮ ಫ್ಯೂಚರ್ ಸ್ಪೋರ್ಟ್ಸ್ ಬಗ್ಗೆ ಏನು ಹೇಳ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಂತಂದರೆ, ನೀವು ಇವ್ರನ್ನ ಎನ್ಕೌಂಟರ್ ಮಾಡೋದ್ರೊಳಗಡೆ ಇವರು ತುಂಬ ಲೋ ಎನರ್ಜಿಲಿ ಇರೋವಂಥದ್ದು, ಒಂದು ನೆಗೆಟಿವ್ ಎನರ್ಜಿಲಿ ಇರೋವಂಥದ್ದು. ಕೆಲವೊಂದಷ್ಟು ಜನ ಒಂದು ಏನಂತ ಹೇಳ್ತಾರೆ ಅಂದರೆ, ಒಂದು ಇಲ್ಯೂಷನ್ಸಲ್ಲಿ ಇರುವಂಥದ್ದು, ಒಂದು ಓವರ್ ಥಿಂಕನ್ನು ಮಾಡ್ತಾ ಇರೋವಂಥದ್ದು, ಪಾಸ್ಟ್ ರಿಲೇಷನ್ಶಿಪ್ ಇಂದಾಗಿ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಹೆಚ್ಚಿನದಾಗಿ ರಿಲೇಷನ್ಶಿಪ್ಪಿಂದ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಅವರು ಒಂದು ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ಸಲ್ಲಿ ಇದ್ದಂಥ ಎನರ್ಜಿಗಳು. ಈ ಹಿಂದೆ ಯಾವ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ರೋ ಅವರು ಆ ಒಂದು ಏನು ಕನೆಕ್ಷನಲ್ಲಿ ಇದ್ರೋ ಅಲ್ಲಿ ಒಂದು ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟಲ್ಲಿ ಇರೋವಂಥ ಎನರ್ಜಿಗಳು ಕೂಡ ಕಾಣಿಸ್ತಾ ಇರೋಂಥದ್ದು. ಅದರಿಂದ ಒಂದು ಬ್ರೇಕಪ್ ಆಗಿರೋವಂಥದ್ದಾಗಿರ್ಬೋದು, ಈ ಒಂದು ನೋವಲ್ಲಿ ಇರೋವಂಥ ಎನರ್ಜಿಗಳೇ ನಂಗೆ ಜಾಸ್ತಿ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಆ ಒಂದು ಪಾಸ್ಟ್ ರಿಲೇಷನ್ಶಿಪ್ಪಿಂದ ಒಂದು ಹಾರ್ಟ್ ಬ್ರೇಕ್ ಆಗಿರೋದ್ರಿಂದ ಅವರು ಒಂದು ಹಾರ್ಟ್ ಚಕ್ರವನ್ನು ಕ್ಲೋಸ್ಡ್ ಮಾಡ್ಕೊಂಡಿರೋವಂಥದ್ದು. ಮುಂದೆ ಯಾವುದಕ್ಕೂ ನನ್ನ ಪ್ರೀತಿ ಈ ಥರದಕ್ಕೆ ಒಂದು ಅವಕಾಶಗಳನ್ನು ಕೊಡೋದಿಲ್ಲ ಅನ್ನೋಂಥ ಒಂದು ಥಾಟಲ್ಲಿ ಇರೋವಂಥದ್ದೇ ನನಗೆ ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಒಂದು ಹೇಗೆ ಅಂತಂದರೆ ಸೆಲ್ಫಿಶ್ ಆಗಿ ಆಲೋಚನೆ ಮಾಡ್ತಾ ಇರೋವಂಥದ್ದು. ಎದುರುಗಡೆಯಿಂದ ಯಾರು ಪರ್ಸನ್ ಅವ್ರನ್ನ ಒಂದು ಪ್ರೀತಿ ಅನ್ನೋ ಒಂದು ವಿಷಯದಲ್ಲಿ ಅಪ್ರೋಚ್ ಮಾಡೋದಕ್ಕೆ ಬಂದರೂ ಕೂಡ ಅವ್ರ ಹಾರ್ಟ್ ಚಕ್ರವನ್ನು ಕ್ಲೋಸ್ ಮಾಡ್ಕೊಂಡಿರೋವಂಥದ್ದು ಈ ಒಂದು ಪಾಸ್ಟ್ ಕನೆಕ್ಷನಿಂದಾಗಿ. ಸೊ ಇದೇ ಕಾಣಿಸ್ತಾ ಇರೋಂಥ ಎನರ್ಜಿ. ಈ ಏನು ಪರ್ಸನ್ ಇದ್ದಾರೋ ಒಂದು ಸೆಲ್ಫಿಶ್ ಆಗಿರುವಂಥದ್ದು. ನಿಮ್ಮ ಒಂದು ಎನ್ಕೌಂಟರ್ ಆಗೋದಕ್ಕಿಂತ ಮುಂಚೆ ಅವರು ಒಂದು ಗ್ರೀಡಿ ಆಗಿರುವಂಥದ್ದು, ಒಂದು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾ ಇರೋವಂಥದ್ದು, ಅವರ ಒಂದು ಕಂಫರ್ಟ್ ಝೋನಲ್ಲಿ ಇರುವಂಥದ್ದು, ಯಾವುದೇ ಒಂದು ಎಮೋಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ದಲೇ ಇರುವಂಥದ್ದು, ಈ ಒಂದು ಎನರ್ಜಿಗಳೇ ನನಗೆ ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಅವರು ಸ್ಯಾಟರ್ನ್ ರೂಲ್ಡ್ ಅನ್ನೋ ಥರನೇ ಕಾಣಿಸ್ತಾ ಇರೋವಂಥದ್ದು. ಫಾರ್ ಸಮ್ ಆಫ್ ಯು ಕ್ಯಾನ್ಸರ್, ಮೂನ್ ರೂಲ್ಡ್ ಅನ್ನೋ ಥರನೂ ಕೂಡ ಕಾಣಿಸ್ತಾ ಇದೆ. ಈ ಏನು ಪರ್ಸನ್ ಇದ್ದಾರೋ ಅವರು ಒಂದು ಫಾರೆಸ್ಟ್ ಏರಿಯಾದಿಂದ ಬಿಲಾಂಗ್ ಆಗ್ತಾರೆ, ಅಥವಾ ಒಂದು ಏನಂತ ಹೇಳ್ತಾರೆ ಅಂದರೆ ಒಂದು ನೇಚರ್ ಓರಿಯೆಂಟೆಡ್ ಯಾವುದಾದ್ರು ಒಂದು ಪ್ಲೇಸ್ ಇದ್ದರೆ ಅದರಿಂದ ಬಿಲಾಂಗ್ ಆಗೋವಂಥವ್ರು ಅನ್ನೋ ಥರನೇ ಕಾಣಿಸ್ತಾ ಇರೋಂಥ ಎನರ್ಜಿ. ಅಥವಾ ಇವ್ರ ಮನೆ ಹತ್ರ ಪಾರ್ಕ್ಸ್ಗಳಿರೋವಂಥದ್ದಾಗಿರ್ಬೋದು, ಒಂದು ಗಾರ್ಡನ್ ಇರೋವಂಥದ್ದಾಗಿರ್ಬೋದು, ಈ ಥರದ್ದೇ ಎನರ್ಜಿ ನಂಗೆ ಜಾಸ್ತಿಯಾಗಿ ಕಾಣಿಸ್ತಾ ಇರೋವಂಥದ್ದು. ಈ ಏನು ಪರ್ಸನ್ ಇದ್ದರು ಟೋರಸ್, ಕ್ಯಾಪ್ರಿಕಾರ್ನ್, ಸಮ್ ಆಫ್ ಯು ವರ್ಗೋ ಆಲ್ಸೋ. ಸೊ ಇದು ಝೋಡಿಯಾಕ್ ಸೈನ್ಗಳು ಆಗಿರುತ್ತೆ ಅನ್ನೋಂಥದ್ದೇ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದರು ಅವರು ಮನಿ ಲೆಂಡಿಂಗಲ್ಲಿ ಕೂಡ ಇರ್ತಾರೆ ಅನ್ನೋ ಥರನೂ ಕೂಡ ಕಾಣಿಸ್ತಾ ಇರೋಂಥದ್ದು. ಕೆಲವರು ಇಂಟೀರಿಯರ್ ಡಿಸೈನಲ್ಲಿ ಇರುವಂಥದ್ದಾಗಿರ್ಬೋದು, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿರ್ಬೋದು, ಅಥವಾ ಸಿ ಎ ಆಗಿರೋವಂಥವ್ರು ಕೂಡ ಆಗಿರೋಂಥ ಎನರ್ಜಿಗಳು ಕೂಡ ಕಾಣಿಸ್ತಾ ಇರೋಂಥದ್ದು. ಈ ಏನು ಪರ್ಸನ್ ಇದ್ದರು ಅವ್ರದ್ದು ಮೀಡಿಯಮ್ ಟು ಡಾರ್ಕರ್ ಸ್ಕಿನ್ ಕಾಂಪ್ಲೆಕ್ಷನ್ಸ್ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಸ್ಟರ್ಡಿ ಬಾಡಿ ಮತ್ತು ಒಂದು ಹೆಲ್ದಿ ಬಾಡಿ ಅನ್ನೋ ಥರನೇ ಕಾಣಿಸ್ತಾ ಇರೋಂಥ ಎನರ್ಜಿ. ಈ ಏನು ಪರ್ಸನ್ ಇದ್ದರು ಅವರು ಫಿಟ್ ಆ್ಯಂಡ್ ಫೈನ್ ಆಗಿರುವಂಥದ್ದು. ಅಂದರೆ ಯಾವುದೇ ರೀತಿಯ ಒಂದು ಕಾಯಿಲೆಗಳಿರೋ ಥರ ನನಗೆ ಯಾವುದು ಕಾಣಿಸ್ತಾ ಇಲ್ಲ. ತುಂಬ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅನ್ನೋ ಥರನೇ ಕಾಣಿಸ್ತಾ ಇರೋಂಥದ್ದು. ಅಂದರೆ ಒಂದು ಬ್ಯಾಲೆನ್ಸ್ಡ್ ಡಯಟ್ನ ಮಾಡೋವಂಥದ್ದು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡೋವಂಥ ಎನರ್ಜಿಗಳೇ ನಂಗೆ ತುಂಬ ಜಾಸ್ತಿ ಕಾಣಿಸ್ತಾ ಇರೋಂಥದ್ದು.
ಫಾರ್ ಸಮ್ ಆಫ್ ಯು, ನೀವು ಮತ್ತು ಅವರು ಸೇಮ್ ವರ್ಕ್ ಸ್ಪೇಸಲ್ಲಿ ಇರೋವಂಥದ್ದು ಥರನೂ ಕೂಡ ಕಾಣಿಸ್ತಾ ಇರೋವಂಥದ್ದು. ಏನು ಪರ್ಸನ್ ಇದ್ದಾರೋ ಅವರು ಮತ್ತು ನೀವು ಸೇಮ್ ವರ್ಕ್ ಸ್ಪೇಸಲ್ಲಿ ಇರೋವಂಥ ಎನರ್ಜಿಗಳೇ ಜಾಸ್ತಿ ಕಾಣಿಸ್ತಾ ಇರೋವಂಥದ್ದು. ಸೊ ಇವರ ಒಂದು ಹೇರ್ ಕಾಂಪ್ಲೆಕ್ಷನ್ ತುಂಬ ಡಾರ್ಕ್ ಕಾಂಪ್ಲೆಕ್ಷನ್ಸಲ್ಲಿ ಇರೋ ಥರ, ಅಂದರೆ ಡಾರ್ಕ್ ಬ್ರೌನ್ಸಲ್ಲಿ ಇರೋವಂಥದ್ದಾಗಿರ್ಬೋದು, ಡಾರ್ಕ್ ಬ್ರೌನಲ್ಲಿ ಇರೋವಂಥದ್ದಾಗಿರ್ಬೋದು, ಅಥವಾ ಡಾರ್ಕ್ ಬ್ಲ್ಯಾಕ್ ಹೇರ್ ಇರೋವಂಥದ್ದಾಗಿರ್ಬೋದು. ಸೊ ಈ ಥರ ಕಾಣಿಸ್ತಾ ಇರೋಂಥ ಎನರ್ಜಿ. ಸೊ ಇವ್ರನ್ನ ನೀವು ಎನ್ಕೌಂಟರ್ ಆದಮೇಲೆ ಅಥವಾ ಮ್ಯಾರೇಜ್ ಆದ ನಂತರದಲ್ಲಿ ಹೇಗಿರ್ತಾರೆ ಅನ್ನೋವಂಥದ್ದನ್ನ ಯೂನಿವರ್ಸ್ ಏನು ಹೇಳ್ತಾರೋ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಲೈಫ್ಗೆ ಅವ್ರು ಬಂದಾದ್ಮೇಲೆ ಅಥವಾ ಅವ್ರ ಲೈಫ್ಗೆ ನೀವು ಹೋಗಾದ್ಮೇಲೆ ಹೇಗಿರುತ್ತೆ, ಅವರಲ್ಲಿ ಏನೆಲ್ಲ ಚೇಂಜಸ್ಗಳಾಗುತ್ತೆ ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ, ಯೂನಿವರ್ಸ್ ಏನು ಹೇಳ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಇವರ ಏನೊಂದು ಪ್ಯಾಟರ್ನ್ಸ್ಗಳಿರುತ್ತೋ, ಅಂದರೆ ಒಂದು ಸೆಲ್ಫಿಶ್ ಆಗಿರೋವಂಥದ್ದಾಗಿರ್ಬೋದು, ಒಂದು ಮನಿ ಮೈಂಡೆಡ್ ಆಗಿರೋವಂಥದ್ದಾಗಿರ್ಬೋದು, ಒಂದು ಗ್ರೀಡಿ ಆಗಿರೋವಂಥದ್ದಾಗಿರ್ಬೋದು, ಈ ಥರ ಏನಾದ್ರು ಒಂದು ನೇಚರ್ಗಳಿದ್ರೆ ಅದರಿಂದ ಹೊರಗಡೆ ಬರುವಂಥ ಎನರ್ಜಿಗಳು ಕೂಡ ಕಾಣಿಸ್ತಾ ಇರೋವಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಒಂದು ಸೋಲ್ಮೇಟ್ ಎನರ್ಜಿ ಆಗ್ತಾರೆ ನಿಮಗೆ, ಒಂದು ಸ್ಪಿರಿಚುವಲ್ ಕನೆಕ್ಷನ್ಲಿ ಇರುವಂಥದ್ದು, ನಿಮ್ಮ ಅವರ ಏನು ಫೀಲಿಂಗ್ಸ್ಗಳಿರುತ್ತೆ ಎರಡೂ ಕೂಡ ಸೇಮ್ ಇರುವಂಥದ್ದು. ಈ ಏನು ಪರ್ಸನ್ ಇದ್ದಾರೋ ಅವರು ಮತ್ತು ನೀವು ಒಂಥರ ಸೇಮ್ ರಿಸೆಂಬ್ಲೆನ್ಸ್ ಇರೋವಂಥದ್ದು ಥರನೇ ಕಾಣಿಸ್ತಾ ಇರೋಂಥದ್ದು. ಅಂದರೆ ನೀವು ಹೇಗಿರ್ತೀರೋ ಸೇಮ್ ಅವರು ಕೂಡ ಹಾಗೆ ಇರುವಂಥ ಎನರ್ಜಿನೇ ನಂಗೆ ಕಾಣಿಸ್ತಾ ಇರೋಂಥದ್ದು. ಸಪೋಸ್ ನೀವೊಂದು ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಿದ್ರೆ ಅವರು ಕೂಡ ಒಂದು ಎಮೋಷ್ನಲ್ ಆಗಿ ಥಿಂಕ್ ಮಾಡೋವಂಥ ಎನರ್ಜಿಗಳೇ ಕಾಣಿಸ್ತಾ ಇರೋಂಥದ್ದು. ಮೇ ಬಿ ನಿಮ್ಮ ಮದುವೆ ಆದ ನಂತರ, ಮೇ ಬಿ ಒಂದಷ್ಟು ಜನದಲ್ಲಿ ಮದುವೆ ಆದ ನಂತರದಲ್ಲಿ ನೀವು ಅವರು ನೋಡೋದಕ್ಕೆ ಸೇಮ್ ಒಂದು ಫಿಸಿಕಲ್ ಫೀಚರ್ಸ್ ಏನಿದೆ ಸೇಮ್ ಆಗೋವಂಥದ್ದು. ಈಗ ನೀವು ದಪ್ಪ ಇದ್ಬಿಟ್ಟು ಅವರೆಲ್ಲರೂ ತುಂಬ ತೆಳು ಇದ್ದರೆ ನೀವು ಅವರು ಸೇಮ್, ಅವ್ರು ತೆಳು ಇದ್ದರೆ ನೀವು ಕೂಡ ತೆಳು ಆಗುವಂಥದ್ದಾಗಿರ್ಬೋದು, ಅಥವಾ ನೀವು ದಪ್ಪ ಇದ್ದೀರ ಅಂದರೆ ಅವರು ಕೂಡ ದಪ್ಪ ಆಗುವಂಥದ್ದಾಗಿರ್ಬೋದು, ಸೇಮ್ ಈ ಥರ. ಅಥವಾ ಒಂದು ಗೋಲ್ಸ್ ಏನಿದೆ, ಒಂದು ಲೈಫ್ ಗೋಲ್ಸ್ಗಳಿರುತ್ತೆ, ನಾನು ಈ ಥರ ಬದುಕಬೇಕು, ಹೀಗಿರಬೇಕು ಅಂತ. ಸೊ ಅದು ಕೂಡ ಸೇಮ್ ಆಗಿರೋವಂಥದ್ದಾಗಿರ್ಬೋದು. ಸಮಥಿಂಗ್ ಸಿಮಿಲಾರಿಟೀಸ್ಗಳೇ ಇರುವಂಥದ್ದು. ಅಂದರೆ ನಿಮ್ಮ ಅವರ ಮಧ್ಯೆ ಒಂದು ಡಿಫ್ರೆನ್ಸ್ಗಳು ನನಗೆಲ್ಲೂ ಕಾಣೋಂಥದ್ದೇ ಇಲ್ಲ. ಸೊ ಆ ಥರದೊಂದು ಕಾಣಿಸ್ತಾ ಇರೋಂಥ ಎನರ್ಜಿ. ಆ್ಯಂಡ್ ಈ ನೀವೇನು ಅವರೊಂದು ಲೈಫಿಗೆ ಹೋಗ್ತೀರಾ ಅಥವಾ ಅವರೇನು ನಿಮ್ಮ ಲೈಫಿಗೆ ಬರ್ತಾರೋ, ಸೊ ಇಲ್ಲಿ ಇನ್ ಆ್ಯಂಡ್ ಔಟ್ ಕನೆಕ್ಷನ್ಸೇ ನಂಗೆ ಕಾಣಿಸ್ತಾ ಇರೋಂಥದ್ದು. ಒಂದು ಕಂಪ್ಯಾಟಿಬಿಲಿಟಿ ಇರುವಂಥದ್ದಾಗಿರ್ಬೋದು, ಅಥವಾ ಒಂದು ಈ ಏನು ಪರ್ಸನ್ ಇದ್ದಾರೋ ಅವರಿಗೆ ಒಂದು ಸಕ್ಸಸ್ ಸಿಗೋವಂಥದ್ದು, ಈವನ್ ನಿಮ್ಮ ಲೈಫಲ್ಲಿ ಕೂಡ ಸಕ್ಸಸ್ ಸಿಗೋವಂಥದ್ದು ಅನ್ನೋ ಥರನೇ ಕಾಣಿಸ್ತಾ ಇರೋಂಥ ಎನರ್ಜಿ. ಒಂದಷ್ಟು ಟ್ರಾವೆಲ್ಸ್ಗಳನ್ನ ಮಾಡುವಂಥದ್ದಾಗಿರ್ಬೋದು, ಬೇರೆ ದೇಶಗಳಿಗೆ, ಈ ಥರ ಎನರ್ಜಿಗಳು ಕೂಡ ನನಗೆ ಕಾಣಿಸ್ತಾ ಇರೋಂಥದ್ದು. ಈ ಪರ್ಸನ್ ಎಲ್ಲೇ ಹೋದರೂ ಕೂಡ ಸಕ್ಸಸ್ನ ಪಡಿತಾರೆ. ಅಂದರೆ ನೀವು ಒಂದು ಅವ್ರ ಲೈಫಿಗೆ ಬಂದಾದ ನಂತರ ಅಥವಾ ಅವ್ರು ನಿಮ್ಮ ಲೈಫಿಗೆ ಬಂದಾದ ನಂತರದಲ್ಲಿ ಸೊ ಒಂದಷ್ಟು ಲಕ್ಗಳಾಗುವಂಥದ್ದು ಅನ್ನೋ ಥರ ಎನರ್ಜಿಗಳು ಕೂಡ ನನಗೆ ಇಲ್ಲಿ ಕಾಣಿಸ್ತಾ ಇರೋಂಥದ್ದು. ನೀವೇನು ತುಂಬ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋಂಥದ್ದೇ ಇಲ್ಲ, ಅವರಿಗೆ ಅರ್ಥ ಆಗೋಗುತ್ತೆ. ಇವರಿಗೆ ಇದೇ ಬೇಕು, ಈ ಒಂದು ಏನೋ ಒಂದು ನೀಡ್ ಇದೆ, ಅಥವಾ ಏನೋ ಒಂದು ಪ್ರಾಪರ್ಟಿ ತೊಗೋಬೇಕು ಅಂದರೆ ಇದು ಅವ್ರಿಗೆ ಇಷ್ಟ ಇದೆ, ಈ ಥರ ಅವ್ರಿಗೆ ನೀವು ಯಾವುದೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಿಲ್ಲ. ಅಥವಾ ಯಾವ್ದಾದ್ರು ನೀವು ತುಂಬ ಲೋ ಎನರ್ಜಿಲಿ ಇದ್ದರೂ ಕೂಡ ಅವರಿಗೆ ನೀವು ಎಕ್ಸ್ಪ್ರೆಸ್ ಮಾಡ್ದಲೇ ಇದ್ರೂ ಕೂಡ ಗೊತ್ತಾಗುವಂಥ ಎನರ್ಜಿ, ಒಂದು ಸ್ಪಿರಿಚುವಲ್ ಕನೆಕ್ಷನ್, ಸೋಲ್ಮೇಟ್ ಎನರ್ಜಿ ಕೂಡ ಟ್ಯಾಪ್ ಆಗ್ತಾ ಇರೋಂಥದ್ದು. ನನಗೆ ಒಂದಷ್ಟು ಗ್ರೋತ್ಗಳಾಗುವಂಥದ್ದು, ಕೆರಿಯರ್ ವೈಸ್ ಆಗಿರುವಂಥದ್ದಾಗಿರ್ಬೋದು, ಈವನ್ ಫೈನಾನ್ಷಿಯಲಿ ಆ್ಯಂಡ್ ನಿಮ್ಮ ಒಂದು ಏನೊಂದು ಎಮೋಷನ್ ವೈಸ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಗ್ರೋತ್ ಆಗುವಂಥ ಎನರ್ಜಿಗಳೇ ಕಾಣಿಸ್ತಾ ಇರೋಂಥದ್ದು. ಚಾರಿಯಟ್ ಕಾರ್ಡ್ ಬಂದರೆ, ಚಾರಿಯಟ್ ಕಾರ್ಡ್ ಅಂತಂದರೆ ಒಂದು ಮೂವ್ಮೆಂಟ್ ಆಗುವಂಥದ್ದು, ಜೊತೆಗೆ ಒಂದು ಸಕ್ಸಸ್ ಅನ್ನೋಂಥದ್ದು. ಇಲ್ಲಿ ಈ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಒಂದು ಸಕ್ಸಸ್ನ ತೊಗೊಳ್ತಾ ಇರೋಂಥದ್ದು, ಒಂದು ವಿಕ್ಟರಿನ ತೊಗೊಳ್ತಾ ಇರೋಂಥದ್ದು. ಇಲ್ಲಿ ನೋಡಿ ಎರಡು ಕಡೆ ಇರೋಂಥದ್ದು ಏನಿದೆ ಅಂದರೆ ಅದು ಇನ್ ಆ್ಯಂಡ್ ಔಟ್ ಅಂತ ಹೇಳ್ತಾರೆ. ಅಂದರೆ ಮ್ಯಾಸ್ಕ್ಯುಲಿನಿಟಿ ಮತ್ತು ಫೆಮಿನನ್ ಏನು ಎನರ್ಜಿ ಇದೆ, ಸೊ ಅದು ಎರಡು ಬ್ಯಾಲೆನ್ಸ್ಡ್ ಆಗುವಂಥದ್ದು ಅನ್ನೋ ಥರನೂ ಕೂಡ ಕಾಣಿಸ್ತಾ ಇರೋಂಥದ್ದು. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಸೊ ಇದು ಸೋಲ್ಮೇಟ್ ಎನರ್ಜಿ. ಆ್ಯಂಡ್ ಇದರಲ್ಲೂ ಕೂಡ ಏನಿದೆ, ನಿಮ್ಮ ಮತ್ತು ಅವರ ಏನೊಂದು ಫೀಲಿಂಗ್ಸ್ಗಳಿದೆ ಮ್ಯೂಚುವಲ್ ಆಗಿರುವಂಥದ್ದು, ಇಬ್ಬರು ಕೂಡ ಒಟ್ಟಿಗೆ ಇರಬೇಕು ಅನ್ನೋ ಲಾಂಗ್ ಟರ್ಮ್ಗೆ ಬಯಸುವಂಥದ್ದಾಗಿರ್ಬೋದು, ಈ ಒಂದು ಎನರ್ಜಿಗಳು ನನಗೆ ಇಲ್ಲಿ ಟ್ಯಾಪ್ ಆಗ್ತಾ ಇರೋವಂಥದ್ದು. ಸೊ ದಿಸ್ ವಾಸ್ ದ ರೀಡಿಂಗ್ ಫಾರ್ ಯು. ಐ ಹೋಪ್ ಇಟ್ ರೆಸನೇಟೆಡ್. ಥ್ಯಾಂಕ್ ಯು.